ಚಾನ್ಸ್ ಸಿಕ್ಕಿದ ಕೂಡಲೇ ಬೆಂಗಳೂರಿಗೆ ಓಡ್ಬಂದ್ಬಿಟ್ಟೆ. ಅಲ್ಲಿ ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಅವಾಗ 4 ಕೆಮ್ಮೆ ನಮ್ಮ ಅಪ್ಪ ಕರಿ ಅಂತ ಈ ಕೈಗಳೆಲ್ಲ ನೋವು. ದನ ಮೈ ತೊಳೆದ ಕಡೆ ನಾವು ನೀರು ಕುಡಿತಾ ಇದ್ವಿ, ನಮಗೇನು ಇನ್ಫೆಕ್ಷನ್ ಆಗಲೇ ಇಲ್ಲ. ಇವತ್ತಿನ ಊಟಕ್ಕೆ ಎಷ್ಟೋ ಸರಿ ಬರೀ ಚೀಪೆಕಾಯಿ ಕಬ್ಬು. ಮಳೆ ಹನಿ ಸ್ವಾತಿ ಮುತ್ತಾದ ಕತೆ ನಂದು. ಹೆಂಗಸರಿಗೆ ಕಂಬಳಿ ಹುಳು ಕಂಡ್ರೆ ಆಗಲ್ವಂತೆ, ಚಪ್ಪಲಿ ಪರ್ಕೆಲ್ಲಿ ಹೊಡೆದು ಹೊರಗಡೆ ಬಿಸಾಕ್ಬಿಡ್ತಾರೆ. ಆದರೆ ಅದೇ ರೂಪಾಂತರ ಹೊಂದಿ ಚಿಟ್ಟೆ ಆದರೆ ಅದ್ರ ಹಿಂದೆ ಬೀಳ್ತಾರೆ ಅಂತ. ನನ್ನ ಕತೆನೂ ಕಂಬಳಿ ಹುಳು ಚಿಟ್ಟೆ ಆದ ಕತೆನೇ. ಲಿಫ್ಟಲ್ಲಿ ಮೇಲೆ ಹೋದರಲ್ಲ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋದವರು, ಗುಡ್ಡ ಬೆಟ್ಟ ಹತ್ತು ಮೇಲೆ ಹೋದವರು. ಜೀವನ ಕಟ್ಟು ಕತೆಗಿಂತ ಭಿನ್ನ. ಲೈಫ್ ಈಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅಂತ. ಈ ಪ್ರಪಂಚದ ಬೇಸಿಕ್ಸನ್ನ ಬದಲಾಯಿಸಿದವರು ನನ್ನಂಥ ಹಳ್ಳಿ ಮುಖರು. ಅವನು ಅದೆಲ್ಲೋ ದನ ಕಾಯ್ಕೊಂಡಿದ್ದ. ಎಡಿಸನ್ನು 22 ಸರಿ ಫೇಲ್ ಆದ. DVG ಅವರು 7ನೇ ಕ್ಲಾಸ್ ಪಾಸ್ ಆಗಲಿಲ್ಲ. ಒಬ್ಬ ಹಳ್ಳಿ ಮುಖ ಬೀಡಿಗೆ ಸೇದ್ಕೊಂಡೆಲ್ಲೋ ಹೋಟ್ಲಲ್ಲಿದ್ದವನು ದನ ಕಾಯ್ಕೊಂಡು ಎಮ್ಮೆ ಕಾಯ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಅದು ಏನು ದೇವರಿಗೆ ಗೊತ್ತದು. ನಾನು 7ನೇ ಕ್ಲಾಸಲ್ಲಿದ್ದಾಗ 1 ಲಕ್ಷ ರೂಪಾಯಿ ದುಡಿಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಅದು ಎಷ್ಟು ಲಕ್ಷಗಳು ನಾನು ದಾನ ಕೊಟ್ಬಿಟ್ಟು ನಾವು ಹುಡುಗರಿಗೆ ಓದೋರಿಗೆ ಇಲ್ಲಿಗೆ ಬಂದಮೇಲೆ ಇಷ್ಟು ವರ್ಷ ಆದಮೇಲೆ. ನಮ್ಮಪ್ಪ ಬೇರೆ ವಿಪರೀತ ರಾಷ್ಟ್ರೀಯತೆ, ರಾಷ್ಟ್ರವಾದ, ರಾಷ್ಟ್ರಪ್ರೇಮಿ ಈ ಥರ. ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಬಟ್ ಅವರೆಂದೂ ಹಿ ಡಿಡ್ ನಾಟ್ ಕ್ಲೈಮ್ ಮನಿ ಫ್ರಮ್ ದಿ ಗೌರ್ಮೆಂಟ್. ಕುಂಬಳಕಾಯಿ ಯಾವ ಮರದ ಮೇಲೆ ಬೆಳೆಯುತ್ತೆ ಅಂತ ಗೊತ್ತಾಯ್ತು ಇವಳಿಗೇನು, ಇವಳಿಗೂ ನನಗೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬಿಡ್ತು. ನನ್ನ ಕತೆ ನಿಮ್ಮ ಜೊತೆ ಆ ಶೀರ್ಷಿಕೆ ಚೆನ್ನಾಗಿದೆ. ಅಂದರೆ ನಿಜಕ್ಕೂ ಜೀವನ ಕಟ್ಟು ಕತೆಗಿಂತ ಭಿನ್ನ ಅಂತ ಹೇಳ್ತೀವಿ. ಅಂದರೆ ಲೈಫ್ ಈಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅಂತ. ಕಟ್ಟು ಕತೆಗಿಂತ ಭಿನ್ನನೇ ಒಬ್ಬೊಬ್ರದ್ದು ಹಂಗೇ. ನಾನು ಈ ಪ್ರಪಂಚ ನೋಡಿಕೊಂಡೇ ಬಂದಿದ್ದೀನಿ. ಉದಾಹರಣೆಗೆ ಈ ಪ್ರಪಂಚದ ದಿಕ್ಕು ದೆಸೆನ ಬದಲಾಯಿಸಿದ್ರಲ್ವಾ, ಅವರೆಲ್ಲ ಯಾರೂ ರಾಕ್ ಫೆಲ್ಲರ್ ಫೌಂಡೇಶನ್ಸ್ಗಳು, ಟಾಟಾ ಬಿರ್ಲಾ ಫೌಂಡೇಶನ್ನವರು ಮಾಡಲಿಲ್ಲ. ಈ ಪ್ರಪಂಚದ ಬೇಸಿಕ್ಸನ್ನ ಬದಲಾಯಿಸಿದವರು ನನ್ನಂಥ ಹಳ್ಳಿ ಮುಖರು. ಉದಾಹರಣೆಗೆ ಸ್ಟೀಫನ್ಸನ್ ತಗೊಳ್ಳಿ. ಸ್ಟೀಫನ್ಸನ್ನು ಉಗಿ ಬಂಡಿ ಕಂಡಿಡ್ದ. ಅವನು ಅದೆಲ್ಲೋ ದನ ಕಾಯ್ಕೊಂಡಿದ್ದ. ಎಡಿಸನ್ನು 22 ಸರಿ ಫೇಲ್ ಆದ. ಮೇಡಮ್ ಕ್ಯೂರಿ ಅಲ್ಲೆಲ್ಲೋ ಅಡುಗೆ ಮಾಡ್ಕೊಂಡಿದ್ಲು. ಒಬ್ಬೊಬ್ಬರದು ಒಂದೊಂದು ಕತೆ. ಈ ಜಗತ್ತಿನ ಬೇಸಿಕ್ಸನ್ನು ಬದಲಾಯಿಸಿದವರು ಈ ಥರ ಆಡ್ ಮ್ಯಾನ್ ಔಟ್ ಅಂತಾರೆ. DVG ಅವರು 7ನೇ ಕ್ಲಾಸ್ ಪಾಸ್ ಆಗಲಿಲ್ಲ. ಅವ್ರ ಮೇಲೆ ಎಷ್ಟು ಜನ PhDಗಳು ತೊಗೊಂಡ್ಬಿಟ್ರು. ಹಾಗೆಯೇ ಕಾರಂತರಿರ್ಬೋದು, ಅಥವಾ ನಮ್ಮ ಇನ್ನು ಬಹಳಷ್ಟು ಜನ ಸಾಹಿತಿಗಳಿರ್ಬೋದು, ನಮ್ಮ ಮೈಸೂರು ನರಸಿಂಹಸ್ವಾಮಿಗಳಿರ್ಬೋದು. ಇವರೆಲ್ಲರದ್ದು ಜೀವನಗಳು ನೋಡ್ಕೊಂಬಂದಿದ್ದೀನಿ ನಾನು. ಅಂದರೆ ದೇವರು ಏನು ಮಾಡ್ತಾನೆ, ದೇವರಲ್ಲಿ ನಂಬಿಕೆ ಇರೋರಿಗೆ ದೇವರು, ಅಥವಾ ವಿಧಿ ಎಂದರೆ ವಿಧಿ, ಅಥವಾ ಯಾರೋ ಒಬ್ಬ ಸೂತ್ರಧಾರ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವನೇನು ಮಾಡ್ತಾನೆ, ನಮ್ಮಂಥ ಹಳ್ಳಿ ಮುಖರನ್ನೇ ಅನಾಮತ್ತಾಗಿ ಎತ್ಕೊಳ್ಳೋದು. ಯಾರೋ ಅಂಬಾನಿ ಮನೆ ಅದಾನಿ ಮನೆ ಮಕ್ಕಳನ್ನ ಎತ್ಕೊಳ್ಳಲ್ಲ ಈ ಪ್ರಪಂಚವನ್ನು ಬದಲಾಯಿಸೋಕ್ಕೆ. ಅಂದರೆ ನಾನು ಬದಲಾಯಿಸ್ಬಿಟ್ಟಿದ್ದೀನಿ ಅಂತ ಕೊಬ್ಬಿಗೆ ಹೇಳ್ತಾ ಇಲ್ಲ. ಅಂದರೆ ಈ ರೂಪಾಂತರ ಹೊಂದಿದ, ನೀವು ಕೇಳಿದಿರಿ ರುದ್ರೇಶ್ ಹೆಂಗಾದ್ರಿ ಅಂತ. ಒಬ್ಬ ಹಳ್ಳಿ ಮುಖ ಬೀಡಿಗೆ ಸೇದ್ಕೊಂಡೆಲ್ಲೋ ಹೋಟ್ಲಲ್ಲಿದ್ದವನು, ಹೋಟ್ಲಲ್ಲಿ ಅಂದರೆ ನಮ್ಮೂರಲ್ಲಿದ್ದವನು ದನ ಕಾಯ್ಕೊಂಡು ಎಮ್ಮೆ ಕಾಯ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಅದು ಏನು ದೇವರಿಗೆ ಗೊತ್ತದು. ಆ ಸ್ಥಿತಿಲಿದ್ದವನು ಇವತ್ತು ಈಗ ನಾನು ಏನು ಕನಸು ಕಾಣ್ತಾ ಇದ್ದೆ, ಆ ರಾಷ್ಟ್ರದ ಅತ್ಯುನ್ನತ ಸಂಸ್ಥೆಯಾದ ನನ್ನ ಬೋರ್ಡ್ ಆಫ್ ಗವರ್ನರ್ಸ್ಗೆ ಇವತ್ತು ಒಂದು ದಿವಸಕ್ಕಾದ್ರೂ ನಾನು ಚೇರ್ಮನ್ ಆಗಿಬಿಟ್ಟೆ. ಸೊ ಎಂಥ ಹುಡುಗಾಟನ, ಇಟ್ಸ್ ನಾಟ್ ಎ ಜೋಕ್, ಐ ವಿಲ್ ಟೆಲ್ ಯು. ಬಟ್ ಒಂದಂತೂ ನಿಜ, ಈ ಎಲ್ಲೂ ಗುರಿ ಅನ್ನೋದು ಎಲ್ಲೂ ಇರಲ್ವಂತೆ, ದಾರಿನೇ ಗುರಿ ಅಂತೆ. ನಡೀತಾ ಇರಬೇಕು, ಗುರಿಗಳು ಬದಲಾಗ್ತಾ ಹೋಗ್ತವೆ. ನಾನು 7ನೇ ಕ್ಲಾಸಲ್ಲಿದ್ದಾಗ 1 ಲಕ್ಷ ರೂಪಾಯಿ ದುಡಿಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಅದು ಎಷ್ಟು ಲಕ್ಷಗಳು ನಾನು ದಾನ ಕೊಟ್ಬಿಟ್ಟು ನಾವು ಹುಡುಗರಿಗೆ ಓದೋರಿಗೆ ಇಲ್ಲಿಗೆ ಬಂದಮೇಲೆ ಇಷ್ಟು ವರ್ಷ ಆದಮೇಲೆ. ಸೊ ಅವತ್ತಿನ ಗುರಿ ಇವತ್ತಿನ ಗುರಿ ಅಲ್ಲ. ನಂದು ಚಿಕ್ಕಮಗಳೂರು ಹತ್ರ ಬೆಳವಾಡಿ ಅಂತ ಒಂದು ಸಣ್ಣ ಹಳ್ಳಿ, ಒಂದು 300 ಮನೆ ಗ್ರಾಮ. ನಾವು ಮಧ್ಯಮ ವರ್ಗದ ಕುಟುಂಬ, ಬಡವರು ಅಂತೇನು ಹೇಳ್ಕೊಳಂಗಿರಲಿಲ್ಲ. ಆ್ಯಕ್ಚುಲಾಗಿ ವಿ ಹ್ಯಾಡ್ ಅರೌಂಡ್ 25 acres ಆಫ್ ಲ್ಯಾಂಡ್, 25 ಎಕರೆ ಜಮೀನಿತ್ತು. ಮಾಡೋರು ಇರಲಿಲ್ಲ. ನಮ್ಮಪ್ಪ ಬೇರೆ ವಿಪರೀತ ಏನು ಹೇಳ್ತಾರೆ ಅದಕ್ಕೆ, ರಾಷ್ಟ್ರೀಯತೆ, ರಾಷ್ಟ್ರವಾದ, ರಾಷ್ಟ್ರಪ್ರೇಮಿ ಈ ಥರ. ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಬಟ್ ಅವರೆಂದೂ ಹಿ ಡಿಡ್ ನಾಟ್ ಕ್ಲೈಮ್ ಮನಿ ಫ್ರಮ್ ದಿ ಗೌರ್ಮೆಂಟ್. ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದರೆ ನಮಗೊಂದಷ್ಟು ಸೀಟ್ಗಳಾರು ಸಿಕ್ಕಿರೋದು ಮೆಡಿಕಲ್ ಕಾಲೇಜಲ್ಲಿ. ಅವ್ರು ತೊಗೊಳ್ಳಿಲ್ಲ, ಎಲ್ಲೂ ತೊಗೊಳ್ಳಿಲ್ಲ ಅವರು. ಹಿ ಸೆಡ್ ನೋ, ನನ್ನ ತಾಯಿಗೆ ಊಟ ಹಾಕಿದರೆ ಅದು ನಾನು ಕೊಡೋ ಅಂತ ವಾಪಸ್ ಋಣ ನಂದು. ಸೊ ಈ ದೇಶಕ್ಕೆ ನೀನು ಮಾಡಬೇಕಾಗಿರೋದು 4 ಜನಕ್ಕೆ ಅನುಕೂಲ ಆಗೋವಂಥ ಬದುಕು ಅನ್ನೋವಂಥದ್ದನ್ನು ಅವ್ರು ಹೇಳಿದರು. ನಾನು ಎಲ್ಲಿಂದನೋ ಎಲ್ಲಿಗೋ ಹೋಗ್ಬಿಟ್ಟೆ ಅಂತ ಅನಿಸುತ್ತೆ. ನಿಮ್ಗೆ ಯಾಕೆ ಹೇಳೋಕ್ಕೋದೆ ಅಂದರೆ, ಅದೃಷ್ಟ ಲಕ್ಷ್ಮಿ ಅನಾಮತ್ತಾಗಿ
ಅನಾಮಧೇಯರನ್ನೇ ಅಂತರಿಕ್ಷಕ್ಕೆ ಕರ್ಕೊಂಡು ಹೋಗೋದು. ಅದು ನನ್ನ ಕೇಸಲ್ಲಿ 100% ಟ್ರೂತ್. ಯಾಕೆ ಅಂತೀರಾ? ನೀವು ನನ್ನ ಕತೆ ನಿಮ್ಮ ಜೊತೆ ಕೇಳಿಬಿಟ್ರೆ ಅಯ್ಯೋ ಹೌದಾ ಅಂತೀರಿ. ನನಗೇ ಅನಿಸುತ್ತೆ, ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಥಿಂಕ್ ಆಫ್ ವಾಟ್ ಐ ವಾಸ್ 60 years ಬ್ಯಾಕ್. ನನಗೀಗ 66 ವರ್ಷ. ನಾನು ಒಂದು ಐ ಥಿಂಕ್ 56ರಲ್ಲಿ ಹುಟ್ಟಿದ್ದಕ್ಕೆ ನಮ್ಮೂರಲ್ಲಿ ಒಂದು 69ನೇ ಇಸವಿವರೆಗೂ ನಮ್ಮೂರಲ್ಲಿದ್ದೆ. ಆಮೇಲೆ ಆ ಬೆಳವಾಡಿ ಅಂತ ಹೇಳಿದ್ನಲ್ವಾ, ಅದು ಈ ಕರ್ನಾಟಕದ 5ನೇ ದೊಡ್ಡ ಕೆರೆ ನಮ್ಮೂರಲ್ಲಿದೆ. ನಮ್ಮೂರು ಶೃಂಗೇರಿ ಶಾರದಾ ಪೀಠಕ್ಕೆ ದತ್ತು ಗ್ರಾಮ. ಅಂದರೆ ಪೀಠಕ್ಕೆ ದತ್ತು ಗ್ರಾಮ ಅಂದರೆ ನಿಮಗೆ ಗೊತ್ತಿರಬೇಕು, ಭಾಳ ಚೆನ್ನಾಗಿತ್ತು. ಕೆರೆ ಹಿಂದ್ಗಡೆ ಜಮೀನುಗಳು, ತೆಂಗಿನ ತೋಟಗಳು, ಮತ್ತು ಅಲ್ಲಿ ಇನ್ಫ್ಯಾಕ್ಟ್ ನಾನು ಆ ನೇಚರ್ ಜೊತೆ ಹುಟ್ಟಿ ಒಬ್ಬ ಹಳ್ಳಿ ಮುಖನಾಗಿ ಬೆಳೆದ್ನಲ್ವಾ, ಅದು ಜಂಪ್ ಬೋರ್ಡ್ ಆಯಿತು. ನನಗೆ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿ ನನ್ನ ಮಗನ ಹೋಗಿ ಇಷ್ಟೊಂದು ಬೇಸಿಕ್ಸ್ ಗೊತ್ತಾಗಲ್ಲ ಅಂತ. ಯಾಕೆಂದರೆ ನನ್ನ ಜೊತೆ ಇರೋಳು ಒಂದು ದಿವಸ ಕೇಳಿದ್ಲು, ಈ ಕುಂಬಳಕಾಯಿ ಯಾವ ಮರದ ಮೇಲೆ ಬೆಳೆಯುತ್ತೆ ಅಂತ. ಗೊತ್ತಾಯ್ತು ಇವಳಿಗೂ ನನಗೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬಿಡ್ತು. ಸೊ ಹಳ್ಳೀಲಿ ಬೆಳೆದವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅಫ್ಕೋರ್ಸ್ ಹಳ್ಳೀಲಿ ಬೆಳೆದವ್ರು ಎಲ್ರಿಗೂ ಪೇಟೆ ಬಗ್ಗೆ ಒಂದು ವಿಪರೀತವಾದ ವ್ಯಾಮೋಹ ಇರುತ್ತೆ. ನನಗೂ ಇತ್ತು. ನಮ್ಗೆ ಆ ಕಾಲದಲ್ಲಿ ಇನ್ನೇನು ಬೇರೆ ಇರಲಿಲ್ಲ. ಪಿಕ್ಚರ್ಗಳು ನೋಡೋದು ಅದೊಂದೇ ಇದ್ದಿದ್ದು. 2.5 ಗಂಟೆ ನಮ್ಮನ್ನು ಯಾವುದೋ ಭ್ರಮಾಲೋಕಕ್ಕೆ ತೊಗೊಂಡೋಗ್ತಾ ಇದ್ದಿದ್ದು, ಊಹಿಸಲಿಕ್ಕೂ ಸಾಧ್ಯವಾಗದ ಲೋಕಕ್ಕೆ ತೊಗೊಂಡು ಹೋಗ್ತಾ ಇದ್ದಿದ್ದು ಈ ಚಲನಚಿತ್ರಗಳು. ಅದೊಂದು ಬಿಟ್ಟರೆ ನಮಗಿನ್ನೇನೂ ಇರಲಿಲ್ಲ. ಹಬ್ಬ ಅಂದರೆ ನಾಟಕ ಇತ್ತು. ಎನಿವೆ, ಅದು ಯಾಕೆ ಹೇಳಕ್ಕೆ ಹೋದೆ ಅಂದರೆ, ನಮ್ಮೂರು ನಾನು ಹೇಳ್ದಂಗೆ ನಮಗೊಂದು 25 ಎಕರೆ ಜಮೀನಿತ್ತು. ನಮ್ಮದು ದೊಡ್ಡ ಕೂಡು ಕುಟುಂಬ. ನಾನು ಹೇಳಿದೆ ನಮ್ಮಪ್ಪ ರಾಷ್ಟ್ರಪ್ರೇಮಿ ಅಂತ. ಹಾಗೇ ಅವ್ರಿಗೆ 10 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಮ್ಮೂರಲ್ಲಿ ನಾವು ಬೆಂಗಳೂರು ನಾನಾ ಕಾರಣಗಳಿಗೆ ಆ ಬೆಳವಾಡಿ ಬಿಟ್ಟು ಚಿಕ್ಕಮಗಳೂರಲ್ಲಿ ಹೋಗಿ ಸೆಟ್ಲಾದ್ವಿ ಅರೌಂಡ್ 70-72 ಆ ರೇಂಜಲ್ಲಿ. ಬಟ್ ನಾನು ನನ್ನ SSLC ಆಗೋವರೆಗೆ PUC ಆಗೋವರೆಗೂ ಕೂಡ ನನ್ನ ಊರಲ್ಲೇ ನನ್ನ ಬೇಸ್ ಇತ್ತು. ನಮಗೆಲ್ಲ ಭಾಳ ಶಿಸ್ತಿನ ಜೀವನ ನಮ್ಮ ಅಪ್ಪಂದಂತೂ. ಇನ್ಫ್ಯಾಕ್ಟ್ ನಾನು ಬೆಂಗಳೂರಿಗೆ ಅಲ್ಲಿ ಬಂಧನ ಅಂತ ಆಗೋಗ್ಬಿಡ್ತು ನನಗೆ. ಆ ಬಂಧನ ಬಿಡಿಸ್ಕೊಂಡು ಈಚೆ ಬಂದುಬಿಟ್ರೆ ಸಾಕು ಗುರುವೆ ಅಂತ ಇದ್ದೆ, ನಮ್ಮ ಅಪ್ಪನ ಬಿಟ್ಕೊಂಡು. ಜಸ್ಟ್ ಫಾರ್ ದಿ ಸಿಂಪಲ್ ರೀಸನ್, ದ ಬ್ಲೂ ಸ್ಕೈ ಇಸ್ ಬೆಂಟ್ ಓವರ್ ಆಲ್. ಇಫ್ ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಬೆಟರ್. ಚಾನ್ಸ್ ಸಿಕ್ಕಿದ ಕೂಡಲೇ ಬೆಂಗಳೂರಿಗೆ ಓಡ್ಬಂದ್ಬಿಟ್ಟೆ. ನಾನೇನೋ ಪ್ರೀತಿ ಇಟ್ಕೊಂಡು ಬಂದವನಲ್ಲ. ಅದು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿ ನಮ್ಮ ಅಪ್ಪಂದು ಹಳ್ಳಿ, ಬೆಳಗ್ಗೆನೇ 5 ಗಂಟೆಗೆ ಎಬ್ಸೋರು, ಓದ್ಕೊನೋರು, ತೋಟಕ್ಕೆ ಹೋಗಬೇಕು. ತೋಟದಿಂದ ಬಂದ ಮೇಲೆ ಗದ್ದೆ 1.5-2 ಕಿಲೋಮೀಟ್ರ್ ಆಗುತ್ತೆ. ಗದ್ದೆ ಒಂದು 25 ಎಕರೆ ಜಮೀನು, 4 ಜನ ಕೆಲಸ ಮಾಡ್ತಿರ್ತಾರೆ. 4 ಜನ ನಮ್ಮ ಮನೇಲಿ ಆಳುಗಳಿದ್ದರು, ಅವ್ರನ್ನ ನೋಡ್ಕೋಬೇಕು. ದನ, ಹಸು. ಮತ್ತು ನಮ್ಮ ಅಪ್ಪಂದು ಯಾವಾಗಲೂ ಒಂದು ಪ್ರಿನ್ಸಿಪಲ್ಲು, ನಾನು ನೋಡೋಕ್ಕೆ ಯಾವಾಗಲೂ ಕೃಷಿಕಾಯನೇ, ಆದರೂ ನನ್ನ ತಲೆ ಮೇಲೆ ಹೋಗ್ತಾ 4 ಜನಕ್ಕೆ ಒಂದು 30 kg ತೂಕ ಒರೆಸ್ಬಿಡೋರು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರುವಾಗ ಬರೀ ಕೈಲಿ ಬರೋಂಗಿಲ್ವಂತೆ. ದನಗಳಿಗೆ ಒಂದಷ್ಟು ಹುಲ್ಲು ಅಥವಾ ಒಂದಷ್ಟು ಸೌದೆ, ಅದು ಏನೇನು ನಮ್ಮ ತಲೆ ತಿನ್ರು ಅಂತ. ಅದು ಹೆಂಗೆ ನಂದೇನು ಅಂದರೆ, ಯಾರೋ ಹೇಳ್ಬಿಟ್ಟಿದ್ರು ನನಗೆ, 30-35 kg, 40 kg, 50 kg ಎಲ್ಲ ತಲೆ ಮೇಲೆ ಹೊರ್ತೀವಲ್ಲೋ, ನಿಂತ್ಕೋಬೇಡ, ಓಡ್ತಾ ಇರು, ಆವಾಗ ನಿನ್ನ ಆ ವೆಯ್ಟ್ ನಿನ್ನ ಮೇಲೆ ಬೀಳಲ್ಲ ಅಂತ. ಅದು ಒತ್ಕೊಂಡ್ರೆ ನಾನು ದಡ ನನಗೆ ಈ ಊರಿಗೆ ಬಂದಮೇಲೆ ಗೊತ್ತಾಯಿತು, ಮ್ಯಾರಥಾನ್ ಅಂತ ಒಂದು ಇದೆ, ಅದರಲ್ಲಿ ನನ್ನನ್ನು ಬಿಟ್ಟಿದ್ರೆ ಗೆಲ್ಬೋದಾಗಿತ್ತು ಅಂತ. ಹಂಗೆ ಓಡ್ತಾಯಿದ್ವಿ, ಒತ್ಕೊಂಬಂದು ಹಾಕಿ ಆಮೇಲೆ ಸ್ನಾನ ಮಾಡಿಕೊಂಡು 11 ಗಂಟೆಗೆ ಸ್ಕೂಲು. ನಮ್ಮೂರಲ್ಲಿ ಹಳ್ಳಿ ಸ್ಕೂಲು. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಥರ ಎಲ್ಲ ಮೇಂಟೈನ್ ಮಾಡ್ಕೊಳ್ತಾಯಿದ್ರು. ಆಗ ನಮ್ಮಲ್ಲಿ ಈ ಮಂತ್ರಿಮಂಡಲದ ವ್ಯವಸ್ಥೆ ಆ ಸ್ಕೂಲಲ್ಲಿ ಹುಡುಗರ ಕೈಲೇ ಮಾಡಿಸೋರು. ಅಲ್ಲಿ ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಅವಾಗ ಹೆಂಗೆ ಮಾಡಬೇಕು ಸ್ಕೂಲು ಅದು ಇದು ಎಲ್ಲ ಆಯಿತು. ನಮ್ಮ ಅಪ್ಪ ಶಿಸ್ತಿನ ಸಿಪಾಯಿ ಅಂತ ಹೇಳಿದೆ. ಅವರು ಹೇಳೋರು ನನಗೆ, ನೋಡಯ್ಯ ನೀನು ಗದ್ದೆಗೆ ಹೋಗ್ತೀಯಾ ಅಂತ ಇಟ್ಕೋ. ಗದ್ದೆಗೆ ಹೋದರೆ ಫಸ್ಟ್ ಕೆಲಸ ನೀನು ಮಾಡಬೇಕಾಗಿರೋದು, ನಮ್ಮದು ಕಬ್ಬಿನ ತೋಟ, ನೀರು ಹಾಯಿಸಿದ್ದೀವಿ, 1 ರೌಂಡ್ ಸುತ್ತಲೂ ಬಾ ಅನ್ನೋರು. ಯಾಕೆ ಅಂತ ಇದ್ದೆ, ಒಳಿಕೆ ಹಂದಿ ಹೋಗಿದೆಯೋ, ಹುಲಿ ಚಿರತೆ ಹೋಗಿದೆಯೋ, ಕೋಣ ಹೋಗಿದೆಯೋ, ಆ ಗುರುತುಗಳಿಂದ ನೀನು ಕಂಡುಹಿಡಿಬೇಕು. 1 ರೌಂಡ್ ಬಂದಮೇಲೆ ಎಂಟ್ರಿ ಪಾಯಿಂಟ್ ಅಂತ ಒಂದಿರುತ್ತೆ ನೋಡಿ. ಇದೆಲ್ಲ ಮುಂದೆ ಈ ಕೀನ್ ಅಬ್ಸರ್ವೇಷನ್ ಇದೆಯಲ್ಲ, ಇದೆಲ್ಲವೂ ನನ್ನನ್ನು ಹೋಮಿಯೋಪತಿಯಲ್ಲಿ ನಾನೇನಾದರೂ ಇವತ್ತು ಇಡೀ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಒಬ್ಬ ಶ್ರೇಷ್ಠ ವೈದ್ಯ ಅಂತ ನನ್ನನ್ನು ಆ ಮಟ್ಟಕ್ಕೆ ಮುಟ್ಟಿಸಿದ್ದು ಈ ಹಳ್ಳಿನ ನಾನು ಜಂಪ್ ಔಟ್ ಮಾಡಿಕೊಂಡೆ. ಕೀನ್ ಅಬ್ಸರ್ವೇಷನ್ ಅಂತೀವಿ. ನೇಚರನ್ನು ಬಹಳ ಹತ್ತಿರದಿಂದ ನೋಡೋವಂಥ ಸೌಭಾಗ್ಯ. ಅವತ್ತು ಕಷ್ಟ ಅಂದ್ಕೊಂಬಿಟ್ಟೆ, ಸುಮ್ಮನೆ ನನ್ನ ಪ್ರಾಣ ತೆಗಿತಾರೆ ಇಲ್ಲಿ ಅಂತ. ಆ ಎಂಟ್ರಿ ಪಾಯಿಂಟ್ ತೊಗೊಳ್ತಾ ಇದ್ದೆ. ಸುತ್ತಲೂ ಬಾ ಅನ್ನೋರು ಬರ್ತಾಯಿದ್ದೆ. ಬಂದ ಮೇಲೆ ನೋಡಿದರೆ ಅದು ಒಳಗಡೆ ಕೋಣೊಂದು ಗುರ್ತಿದೆ, ಕೋಣ ಒಳಗಡೆ ಹೋಗಿದೆ ಕಬ್ಬಿನ ತೋಟದ ಒಳಗಡೆ.
ಎಕ್ಸಿಟ್ ಪಾಯಿಂಟ್ ನೋಡು ಅನ್ನೋರು. ಹೊರಗಡೆ ಹೋಗಿದೆಯೇನು ನೋಡಯ್ಯ, ಎಲ್ಲೂ ಕಾಣಿಸ್ತಾ ಇಲ್ಲ. ಓ ಹುಷಾರು ನನ್ನ ಮಗನೇ, ಒಳಗಡೆ ಇದೆ ಕೋಣಗಳು ತಿವಿದ್ಬಿಟ್ಟು ಅವು ಬಂದು. ಹಂದಿ ಹೋಗಿದ್ರೆ ಹಂದಿ ಎಂಟ್ರಿ ಅಂದರೆ ಎಕ್ಸಿಟ್ಟು ಎಂಟ್ರಿ ಪಾಯಿಂಟು ಅಷ್ಟು ನೋಡ್ಕೊಳ್ತಾ ಇದ್ವಿ. ಮತ್ತು ಒಂದು ಗಿಡ ಇವತ್ತೊಂದು ಬೀಜ ಹಾಕಿದರೆ ನಾಳೆ ಯಾವತ್ತು ಇದಾಗುತ್ತೆ, ಇವ್ರು ಕೇಳ್ದಂಗೆ ಕುಂಬಳಕಾಯಿ ಮರದ ಮೇಲೆ ಬಿಡುತ್ತಾ ಅಂತ ಕೇಳೋದು ಇರಲಿಲ್ಲ. ವಾಸ್ತವತೆ ಯಾವುದು ಭ್ರಮಾಲೋಕದಲ್ಲಿ ಇಲ್ದೇ. ಮತ್ತು ಆ ಪಿಕ್ಚರಲ್ಲೂ ನೋಡ್ತಾ ಇದ್ನಲ್ಲ, ಕೊನೆಗೆ ಅಸತ್ಯಚಿತ್ರ ಎಲ್ಲ ತೆಗೆಯೋರು ಪಿಕ್ಚರು. ಹಳ್ಳಿಗಳ ರೊಮ್ಯಾಂಟಿಕ್ ಚಿತ್ರಣ, ಒಳ್ಳೆ ಕಡೆ ಕ್ಯಾಮ್ರಾ ಇಟ್ಬಿಟ್ಟು ಒಳ್ಳೆ ಸೂರ್ಯ ಉದಯ, ಒಳ್ಳೆ ಕೆರೆ, ಅವಳು ಯಾರೋ ನೀರು ಹೊತ್ಕೊಂಬ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಪಿಕ್ಚರಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವೇನಾರು ಹಳ್ಳಿಲಿ ಹುಟ್ಟು ಬೆಳೆದು ಬಿಟ್ಟರೆ ಐ ಆಮ್ ಶೋರ್ ನನ್ನಂಥವನಿಗೆ ಬಹುಶಃ ಹಳ್ಳಿನಲ್ಲಿ ಬದುಕೋಕ್ಕೆ, ನನ್ನ ಬದುಕು ಎಷ್ಟರ ಮಟ್ಟಿಗೆ ಆಗಿರೋದು, ನಾನು ಎಲ್ಲ ಕೆಲಸ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತೇನೋ ನನ್ನ ಕೈಗಳು ಈಗ ಬರಿತೀನಿ, ಭಾಳಷ್ಟು ಬರೆದಿದ್ದೀನಿ, ಪುಸ್ತಕಗಳು ಬರೆದಿದ್ದೀನಿ, ಅವಾರ್ಡ್ಗಳು ತೊಗೊಳ್ಳೋಷ್ಟ್ರ ಮಟ್ಟಿಗೆ ಬರೆದಿದ್ದೀನಿ. ಇವತ್ತು ಈಗಲೂ ಕೈ ನೋವಿದ್ದರೆ ನಾನು ಆ ಎಮ್ಮೆ ಕರೆದಿದ್ದು ಸಾಕಾಗೋಗ್ಬಿಡೋದು. 4 ಎಮ್ಮೆ ನಮ್ಮ ಅಪ್ಪ ಕರಿ ಅಂತ. ಈ ಕೈಗಳೆಲ್ಲ ನೋವು. ದನಗಳು ಕಾಯ್ತಾಯಿದ್ದೆ, ಹುಲ್ಲು ಕಟ್ತಾಯಿದ್ದೆ, ಬೇಸಾಯ ಮಾಡ್ತಾಯಿದ್ದೆ, ನೀರು ಕುಡಿತಾಯಿದ್ದೆ. ಆ ಹಳ್ಳ ಹರಿತಾಯಿತ್ತು ನಮ್ಮ ಗದ್ದೆಯಲ್ಲಿ. ಮೇಲ್ಗಡೆ ದನ ತೊಳಿತಾಯಿದ್ದು, ಇಲ್ಲಿ ಕೆಳಗಡೆ ನಾವು ನೀರು ಕುಡಿತಾಯಿದ್ವಿ. ನಮಗೇನೂ ಆಗಲಿಲ್ಲಪ್ಪ. ಬಾಟ್ಲ್ ನೀರು ಕುಡಿಯೋದು ಕಲ್ತಿದ್ದು ಈಗ ಒಂದು 5 ವರ್ಷದಿಂದ. ನಾನು ಬೆಂಗಳೂರಿಗೆ ಬಂದೇ 45 ವರ್ಷ ಆಗೋಯ್ತು. ಅದು ನಿಮಗೆ ಯಾಕೆ ಹೇಳಿದೆ ಅಂದರೆ, ಅಲ್ಲಿ ನಮ್ಮನ್ನು ಬಲವಾನ್ ಆಗಿರೋ ಥರ ಮಾಡ್ತು. ಕೆರೆ ನೀರಲ್ಲಿ ದನ ಮೈ ತೊಳೆದ ಕಡೆ ನಾವು ನೀರು ಕುಡಿತಾಯಿದ್ವಿ, ನಮಗೇನು ಇನ್ಫೆಕ್ಷನ್ ಆಗಲೇ ಇಲ್ಲ. ಎಲ್ಲೋ ಮರ ಹತ್ಕೊಂಡು ಅಲ್ಲೇ ಅವತ್ತಿಂದ ಅವತ್ತಿಗೆ ಒಂದೊತ್ತಿನ ಊಟಕ್ಕೆ ಎಷ್ಟೋ ಸರಿ ಬರೀ ಚೀಪೆಕಾಯಿ, ಕಬ್ಬು ಈ ಕಡೆಯಿಂದ ಶುರು ಮಾಡ್ಕೊ. ಇಷ್ಟೆಲ್ಲ ವಾಸ್ತವತೆ ಏನು ಅಂದರೆ, ನೇಚರ್ ಜೊತೆನೇ ಬೆಳೆಯುವಂತಹ ಒಂದು ಸದವಕಾಶವನ್ನು ದೇವರು ಮಾಡಿಕೊಟ್ಟ. ನಿಜ ಹೇಳಬೇಕು ಅಂದರೆ, ಈ ಮಳೆ ಹನಿ ಸ್ವಾತಿ ಮುತ್ತಾದ ಕತೆ ನಂದು. ಹಾಗೆಯೇ ಒಬ್ಬ ಬೇಡ ಕಳ್ಳ ರಾಮಾಯಣ ಬರೆದ್ನಲ್ಲ ವಾಲ್ಮೀಕಿ, ಅದಾದ ಕತೆ. ಈ ಹೆಂಗಸರಿಗೆ ಕಂಬಳಿ ಉಳ್ಕೊಂಡ್ರೆ ಆಗಲ್ವಂತೆ, ಚಪ್ಪಲಿ ಪರ್ಕೆಲ್ಲಿ ಹೊಡೆದು ಹೊರಗಡೆ ಬಿಸಾಕ್ಬಿಡ್ತಾರೆ. ಆದರೆ ಅದೇ ರೂಪಾಂತರ ಹೊಂದಿ ಚಿಟ್ಟೆ ಆದರೆ ಅದ್ರ ಹಿಂದೆ ಬೀಳ್ತಾರೆ ಅಂತ. ನನ್ನ ಕತೆನೂ ಕಂಬಳಿ ಹುಳು ಚಿಟ್ಟೆ ಆದ ಕತೆನೇ, ಅದಕ್ಕಿಂತ ಖಂಡಿತ ಏನು ಭಿನ್ನ ಇಲ್ಲ. ಮತ್ತು ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ನಿಮಿಷದಲ್ಲಿ ಔಟ್ ಆಫ್ ದಿ ಬ್ಲೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆ ಥರ ನನ್ನ ಜೀವನ ಆಗಲಿಲ್ಲ. ನಾವು ಲಿಫ್ಟಲ್ಲಿ ಮೇಲೋದರಲ್ಲ, ನಾವು ಮೆಟ್ಲತ್ಕೊಂಡು ಮೇಲೋದವರು, ಗುಡ್ಡ ಬೆಟ್ಟ ಹತ್ತಿ ಮೇಲೋದವರು. ಇನ್ಫ್ಯಾಕ್ಟ್ ನಮ್ಮ ಬೆಳವಾಡಿ ಪಕ್ಕ ಒಂದು ಕಳಸಾಪುರ ಅಂತಿದೆ, ಅಲ್ಲಿ ಎಂಥದ್ದು ಭೂತಯ್ಯನ ಮಗ ಇವು ಪಿಕ್ಚರು ಫುಲ್ ಅಲ್ಲೇ ಶೂಟಿಂಗ್ ಮಾಡಿದರು. ಸಿದ್ಧಲಿಂಗಯ್ಯನವರು ನಮ್ಮ ಅಪ್ಪ ಫ್ರೆಂಡ್ ಆಗಿಬಿಟ್ಟಿದ್ರು. ಇವ್ನು ಫಸ್ಟು ಲೋಕೇಶ್, ನೋಡಿ ನಮ್ಮ ಮನೆ ಇಲ್ಲಿಂದ ಮುಂದಕ್ಕೆ ಹೋದರೆ ಲೋಕೇಶ್ ಮನೆ. ಅದು ಏನು ಯೋಗ ನೋಡಿ, ಲೋಕೇಶ್ ಫಸ್ಟ್ ಪಿಕ್ಚರ್ ಅದು. ಆ ಶೂಟಿಂಗಲ್ಲೆಲ್ಲ ನೋಡ್ತಾ ಇದ್ವಿ. ಅದಾದಮೇಲೆ ಬಂಗಾರದ ಮನುಷ್ಯ ವಾಸ್ ಎ ಹಿಟ್, ನಿಮಗೂ ಗೊತ್ತು ಚೆನ್ನಾಗಿ. ಅದು ಶೂಟಿಂಗ್ ಆಗಿದ್ದು ನಮ್ಮೂರಲ್ಲಿ. ಅಲ್ಲೊಂದು ರಂಗನಾಥ ಸ್ವಾಮಿ ಬೆಟ್ಟ ಅಂತ, ಮೇಲ್ಗಡೆ ಅದು ಹೆಂಗೆ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿನ ಕೂರಿಸಿದ್ರೋ ಗೊತ್ತಾಗಲಿಲ್ಲಪ್ಪ ಒಬ್ಬೊಬ್ಬರೂ. ಅಲ್ಲಿ ವರ್ಷ ಸ್ಕೂಲ್ ಹುಡುಗರಿಗಿತ್ತು, ಯಾರಿಗೂ ನೀವು ಕಾಂಪೀಟ್ ಮಾಡಬೇಡಿ ಅಂತ ಹೇಳೋರು. ಬಹುಶಃ ನಾನು ಕೃಷಿಕಾಯವಾಗಿದ್ದು ಎಲ್ರಿಗಿಂತ ಫಸ್ಟು ಆ ಬೆಟ್ಟ ಹತ್ತಾ ಇದ್ದಿದ್ದು ನಾನು ಯಾವಾಗಲೂ. ಈಗಲೂ ನಮ್ಮ ತಂದೆ ಹೆಸರಲ್ಲಿ ಆ ಬೆಳವಾಡಿನಲ್ಲಿ ಬೆಟ್ಟ ಹತ್ತಕ್ಕೊಂದು ಇದಿಟ್ಟಿದ್ದೀವಿ, ಒಂದು ಕಾಂಪಿಟಿಷನ್ ಇಟ್ಟಿದ್ದೀವಿ. ಅದು ಯಾಕೆ ಅಂದರೆ, ಈ ಏಳು ಬೀಳೋದು ಏಳೋದು ಸೋಲೋದು ಗೆಲ್ಲೋದು ಇದೆಲ್ಲವೂ ಕೂಡ ಮುಂದೆ ಜೀವನದಲ್ಲಿ ನನಗೆ ಒಂದು ಪಾಠ ಆಯಿತು. ಆ ಹಳ್ಳಿ ನಿಜವಾಗ್ಲೂ ನನಗೊಂದು ಅಬ್ಸಲ್ಯೂಟ್ಲಿ ವಾಟ್ ವಾಸ್ ಆ್ಯಪಲ್ ಟು ನ್ಯೂಟನ್ ಅಂತಾರಲ್ಲ, ಹಾಗೆ ನನಗೆ ಬೆಳವಾಡಿ ಒಂದು ಜಂಪ್ ಬೋರ್ಡ್ ಆಯಿತು. ಅಲ್ಲಿರೋ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ಮುಂದೆ ಬೆಂಗಳೂರಿನಲ್ಲಿ ಪ್ರಯೋಗ ಮಾಡೋಕ್ಕೆ ಖಂಡಿತ ಅನುಕೂಲ ಆಗ್ಬಿಟ್ಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.